ನಮಸ್ಕಾರ ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. 1ನೇ ತರಗತಿಗೆ ವಯೋಮಿತಿ ಗೊಂದಲ, ಪರಿಹಾರ ಕೇಳಲು ಬಂದ ಪೋಷಕರ ವಿರುದ್ಧ ಶಿಕ್ಷಣ ಸಚಿವ ಗರಂ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತೀರ್ಮಾನ ತೆಗೆದುಕೊಳ್ಳಬೇಕೆಂದ ಮಧು ಬಂಗಾರಪ್ಪ. ಯುಗಾದಿ ಹಬ್ಬದ ಸಡಗರಕ್ಕೆ ಸಜ್ಜಾದ ಜನತೆ, ವರ್ಷದ ಮೊದಲ ಹಬ್ಬಕ್ಕೆ ಜೋರಾಯಿತು ತಯಾರಿ. ಬೆಲೆ ಏರಿಕೆ ನಡುವೆಯೂ ಹಬ್ಬಕ್ಕೆ ಖರೀದಿ ಭರಾಟೆ. ಕಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ತರಗತಿಯಲ್ಲಿ ಕಿರಿಕ್ ಪಾರ್ಟಿಗಳಿಗೆ ಪೋಷಕರೆದುರು ವಾರ್ನಿಂಗ್. ಶಿಕ್ಷಣ ಇಲಾಖೆಯ ಧ್ಯೇಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರಿಗೆ ಇದೊಂದು ಎಚ್ಚರಿಕೆಯಿಂದ ಪ್ರಿನ್ಸಿಪಲ್. ವಯೋಮಿತಿ ಗೊಂದಲ ವಿಚಾರವಾಗಿ ಭೇಟಿ ಮಾಡಲು ಬಂದಿದ್ದ ಪೋಷಕರೊಂದಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಅತಿರೇಕದ ವರ್ತನೆ ತೋರಿರುವುದು ಚರ್ಚೆಗೆ ಗ್ರಾಸವಾಗಿದೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ 1ನೇ ತರಗತಿ ದಾಖಲಾತಿಯಲ್ಲಿ ವಯೋಮಿತಿ ಗೊಂದಲ ವಿಚಾರವಾಗಿ ಶಿಕ್ಷಣ ಸಚಿವರನ್ನ ಭೇಟಿ ಮಾಡಲು ನೂರಾರು ಪೋಷಕರು ಬಂದಿದ್ರು. ಈ ವೇಳೆ ಮಾಧ್ಯಮದವರನ್ನು ಕಂಡ ಶಿಕ್ಷಣ ಸಚಿವ ಮೀಡಿಯಾದವರನ್ನ ಕರೆದುಕೊಂಡು ಬಂದಿದ್ದೀರಾ, ಅವರ ಹತ್ತಿರವೇ ಮಾತಾಡಿ ಎಂದು ಕಿಡಿಕಾರುವುದರ ಜೊತೆಗೆ ಪೋಷಕರ ಜೊತೆ ಮಾಧ್ಯಮದವರು ಬಂದ್ರೆ ರಭೀಶ್ ಎಂದು ಹೇಳಿದ್ದಾರೆ. ದಾಖಲಾತಿಯಲ್ಲಿ ವಯೋಮಿತಿ ಗೊಂದಲ ಬಗೆಹರಿಸುವಂತೆ ಪೋಷಕರು ಮನವಿ ಸಲ್ಲಿಸಲು ಬಂದಿದ್ರು. ರಾಜ್ಯದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಕ್ಕಳು 5.6 ವರ್ಷ 6 ತಿಂಗಳು ಮಕ್ಕಳಿದ್ದಾರೆ. ಅವರಿಗೆ 1ನೇ ತರಗತಿ ದಾಖಲಾತಿಗೆ ಅನುಕೂಲ ಮಾಡಿಕೊಡಬೇಕು. ಹೀಗಾಗಿ 1ನೇ ತರಗತಿಗೆ 6 ವರ್ಷ ವಯೋಮಿತಿ ಸಡಿಲಿಕೆ ಮಾಡುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ನಾನು ಹೇಳಿದ್ದು ಪೋಷಕರಿಗೆ, ಮಾಧ್ಯಮಗಳಿಗೆ ಅಲ್ಲ. ವಯೋಮಿತಿ ಗೊಂದಲದ ಬಗ್ಗೆ ಪೋಷಕರು ನನ್ನ ಬಳಿ ಸಾಕಷ್ಟು ಬಾರಿ ಬಂದಿದ್ದಾರೆ. ಕಳೆದ 3 ವರ್ಷಗಳ ಹಿಂದೆ ಆಗಿದೆ. ಈಗ ಕಾನೂನಿನಲ್ಲಿ ಏನು ಮಾಡಲು ಸಾಧ್ಯವಿದೆ ಎಂದು ನೋಡಿಕೊಂಡು ಮಾಡಬೇಕು. ನಾನು ಅಧಿಕಾರಿಗಳಿಗೂ ಈ ಸಮಸ್ಯೆ ಬಗ್ಗೆ ಹೇಳಿದ್ದೇನೆ. ಆದರೆ ಪೋಷಕರು ಪದೇ ಪದೇ ಈ ರೀತಿ ಬಂದು ನನ್ನ ಮೇಲೆ ಒತ್ತಡ ಹಾಕುತ್ತಾರೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾನು ತೀರ್ಮಾನ ತೆಗೆದುಕೊಳ್ಳಬೇಕು. ಸುಮ್ಮನೆ ಹೇಗೋ ಮಾಡಲು ಸಾಧ್ಯವಿಲ್ಲ ಎಂದರು. ಇಂಟರ್ವ್ಯೂ ಮಾಡಿ ಅಲ್ಲ ಅವರನ್ನು ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. ವಾಟ್ ಟು ಗೆಟ್ ಮೀಡಿಯಾ ಅಂಡ್ ಡು ಆಲ್ ದಿಸ್ ರಬಿಶ್ ಇನ್ ಮೈ ಹೌಸ್? ನಾಟ್ ಅಟ್ ಆಲ್. ಅವ್ರು ಕರ್ಕೊಂಡು ಬಂದ್ರೆ ಅವರನ್ನ ಇಂಟರ್ವ್ಯೂ ಮಾಡಿ ಅಲ್ಲ ಅವರನ್ನು ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. ವಾಟ್ ಟು ಗೆಟ್ media and do all this rubbish in my house? Not at all. ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿಯನ್ನ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದ್ದು ಜನತೆ ಹಬ್ಬದ ಸಡಗರಕ್ಕೆ ಸಜ್ಜಾಗುತ್ತಿದ್ದಾರೆ. ಪ್ರತಿ ವರ್ಷ ಹಬ್ಬದ ಸಮಯದಲ್ಲಿ ಮಾರುಕಟ್ಟೆ ಜನ ಜಂಗುಳಿಯಿಂದ ಕೂಡಿರುತ್ತದೆ. ಅಂತೆಯೇ ಈ ವರ್ಷ ಖರೀದಿ ಭರಾಟೆ ಜೋರಾಗಿದ್ದು ತೀವ್ರ ಬಿಸಿಲಿನ ತಾಪದ ನಡುವೆಯೂ ಹೆದರದ ಜನರು ಮಾರುಕಟ್ಟೆಗಳಿಗೆ ಬಂದು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದಾರೆ. ನಗರದ ಕಟ್ಟಣಕೆರೆ ಮಾರುಕಟ್ಟೆಯಲ್ಲಿ ನಾಳಿನ ಯುಗಾದಿ ಹಬ್ಬಕ್ಕೆ ಇಂದೆ ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳ ಖರೀದಿ ಜೋರಾಗಿತ್ತು. ಮಾವಿನ ತಳಿರು, ಬೇವಿನ ಹೂವು, ಹಣ್ಣುಗಳನ್ನು ಜನರು ಖರೀದಿಸುತ್ತಿದ್ದಾರೆ. ಇನ್ನು ಬಟ್ಟೆ ಅಂಗಡಿಗಳು, ಹೂವಿನ ಮಾರುಕಟ್ಟೆ, ಸಿಹಿ ತಿನಿಸುಗಳ ಮಾರಾಟ ಅಂಗಡಿ ಮತ್ತು ತರಕಾರಿ ಅಂಗಡಿಗಳಲ್ಲಿ ಜನದಟ್ಟಣೆ ಕಂಡು ಬಂದಿದ್ದು ಗ್ರಾಮೀಣ ಭಾಗದ ಜನರು ಹಬ್ಬದ ಪದಾರ್ಥಗಳ ಖರೀದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಮಾರುಕಟ್ಟೆಯಲ್ಲಿ ಕೆಲವೊಂದು ಸಾಮಗ್ರಿಗಳ ದರ ಏರಿಕೆ ಇದ್ದರೂ ಖರೀದಿ ಪ್ರಕ್ರಿಯೆಯಲ್ಲಿ ಗ್ರಾಹಕರು, ಮಾರಾಟ ಮಾಡುವಲ್ಲಿ ಮಾರಾಟಗಾರರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಲಾ ಕಾಲೇಜಿನ ಕಾಮರ್ಸ್ ವಿಭಾಗದ ಕೆಲ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕಿರಿಕ್ ಮಾಡುತ್ತಿದ್ದರು ಎಂಬ ಕಾರಣಕ್ಕೆ ಪ್ರಾಂಶುಪಾಲರು ತಮ್ಮ ಕಚೇರಿಯಲ್ಲಿಂದು ಪೋಷಕರನ್ನ ಕರೆಸಿ ಸಭೆ ನಡೆಸುವ ಮೂಲಕ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರಾಂಶುಪಾಲರಾದ ಇರ್ಷಾದ್, ಕಾಲೇಜಿನಲ್ಲಿ ಕೆಲ ವಿದ್ಯಾರ್ಥಿಗಳು ತರಗತಿ ನಡೆಯುವಾಗ ಇತರ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವುದು, ಪಾಠ ಮಾಡುತ್ತಿದ್ದ ಬೋಧಕರಿಗೆ ಕಿರಿಕ್ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಇಂದು ಪೋಷಕರನ್ನ ಕರೆದು ಸಭೆ ನಡೆಸಲಾಗುತ್ತಿದೆ. ಈ ಹಿಂದೆ ಕೂಡ ಹಲವು ಬಾರಿ ಮಕ್ಕಳಿಗೆ ವಾರ್ನಿಂಗ್ ಕೊಡಲಾಗಿದೆ. ಆದರೂ ತಿದ್ದುಕೊಳ್ಳದೇ ಇರುವುದು ತಪ್ಪು. ಪಾಠ ಮಾಡುವಾಗ ಶಿಕ್ಷಕರಿಗೆ ಕಿಚಾಯಿಸುವುದು, ತರಗತಿಗೆ ಬಾರದೆ ನಡೆಯುತ್ತಿದ್ದರೂ ಸುಖ ಸುಮ್ಮನೆ ಓಡಾಡುವುದು, ಹೀಗೆ ಮಕ್ಕಳ ಬಗ್ಗೆ ಹಲವು ಆರೋಪಗಳಿವೆ. ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತಿರುವ ಕಾಲೇಜು ಶಿಕ್ಷಣ ಇಲಾಖೆಯ ಧ್ಯೇಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವ ವಿದ್ಯಾರ್ಥಿಗಳಿಗೆ ಇದೊಂದು ಎಚ್ಚರಿಕೆಯ ಗಂಟೆಯಾಗಬೇಕು. ಕೆಲ ವಿದ್ಯಾರ್ಥಿಗಳ ನಡವಳಿಕೆಯಿಂದ ಇತರ ವಿದ್ಯಾರ್ಥಿಗಳಿಗೂ ತೊಂದರೆಯಾಗಬಾರದು ಹಾಗೂ ಸಂಸ್ಥೆಗೂ ಕೆಟ್ಟ ಹೆಸರು ಬರಬಾರದು ಎಂಬ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಎಂದರು. ಕಾಲೇಜು ಶಿಕ್ಷಣ ಇಲಾಖೆಯ ಉದ್ದೇಶ ಬರೀ ಶಿಕ್ಷಣ ನೀಡೋದು ಮಾತ್ರ ಅಲ್ಲ, ಶಿಕ್ಷಣದ ಜೊತೆ ವಿದ್ಯಾರ್ಥಿಗಳಿಗೆ ಶಿಸ್ತು, ಸಂಸ್ಕಾರ, ಬಿಹೇವಿಯರ್, ವಿದ್ಯಾರ್ಥಿಯ ನಡವಳಿಕೆ ಎಷ್ಟು ಚೆನ್ನಾಗಿರುತ್ತೋ ಆತನಿಗೆ ಅಷ್ಟೇ ಒಳ್ಳೆಯ ಶಿಕ್ಷಣ ಲಭ್ಯವಾಗುತ್ತೆ. ಈ ಕಾಲೇಜಿನಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಇಲ್ಲ ಅಂತ ಚಿಕ್ಕ ಪುಟ್ಟ ತಪ್ಪುಗಳು ಆಗ್ತದೆ, ವಿದ್ಯಾರ್ಥಿಗಳಿಂದ ಆಗುತ್ತೆ. ಆದರೆ ಆ ತಪ್ಪುಗಳು
ಆದಾಗ ನಮ್ಮ ಅಧ್ಯಾಪಕ ವರ್ಗ ಕೂತ್ಕೊಂಡು ಅವರನ್ನು ಕೌನ್ಸಿಲಿಂಗ್ ಮಾಡಿ, ಅವರನ್ನು ಕರೆಸಿ, ಅವರನ್ನು ತಿಳುವಳಿಕೆ ಹೇಳಿ, ಅವರು ಅದನ್ನು ಕೇಳದೇ ಇದ್ದಾಗ ಅದನ್ನು ಮತ್ತೆ ಅವರು ಅದೇ ರೀತಿ ವರ್ತಿಸಿದಾಗ ಅವ್ರ ತಂದೆ ತಾಯಿ ಎದುರುಗಡೆ ಅವ್ರನ್ನ ಕರೆಸಿ ಕೂರಿಸಿ ಮಾತನಾಡ್ತಕ್ಕಂಥದ್ದು ಒಂದು ಪ್ರತಿ. ಇದನ್ನು ಕೌನ್ಸಿಲಿಂಗ್ ಅಂತ ಹೇಳಿ ನಾವು ಕರೀತೀವಿ. ಆ ರೀತಿಯಲ್ಲಿ ಈ ಕಾಮರ್ಸ್ ವಿಭಾಗದ ಒಂದು 4 ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಪೇರೆಂಟ್ಸ್ನ ಜೊತೆ ಕೌನ್ಸಿಲಿಂಗ್ ಮಾಡ್ತಾಯಿದ್ದೀವಿ. ಯಾಕೆ ಕೌನ್ಸಿಲಿಂಗ್ ಮಾಡ್ತಾಯಿದ್ದೀವಿ? ಅವರ ಬಿಹೇವಿಯರಲ್ಲಿ ಆಗತಕ್ಕಂಥ ಬದಲಾವಣೆಗಳು ಮುಂದೆ ಈ ಶೈಕ್ಷಣಿಕ ವ್ಯವಸ್ಥೆಗೆ ತೊಡಕಾಗಬಾರ್ದು ಅನ್ನತಕ್ಕಂಥ ಉದ್ದೇಶದಿಂದ ಅವರನ್ನು ನಾವು ಕಳಿಸಿ ಅವರ ಪೇರೆಂಟ್ಸ್ ಎದುರುಗಡೆ ನೋಡಿ, ಈ ರೀತಿ ನಿಮ್ಮ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ, ಅವ್ರನ್ನ ತಿದ್ಕೊಳ್ಳೋದಕ್ಕೆ ಹೇಳಿ ಅನ್ನತಕ್ಕಂಥ ರೀತಿಯಲ್ಲಿ ಇವತ್ತು ಟೀಚರ್ಸು ಮತ್ತು ಪೇರೆಂಟ್ಸು ಕೌನ್ಸಿಲಿಂಗ್ ನಡೀತಾರೆ. ಕಾರಿಡಾರಲ್ಲಿ ಈಗ ಯಾಕೆ ಓಡಾಡ್ತೀಯಾ ಅಂತ ಕೇಳಿದ್ರೆ ಮೇಸ್ಟಿಗೆ ತಿರುಗಿ ಮಾತನಾಡ್ತಾರೆ. ಯಾಕೆ ಓಡಾಡಬಾರ್ದು ಹೇಳೋ ಹಾಗೆ ಹೀಗೆ ಅಂತಾರೆ. ಟೀಚರ್ಸ್ಗಳು ಪಾಠ ಮಾಡುವಾಗ ಹಿಂದ್ಗಡೆ ಕೇಕೆ ಹಾಕ್ತಾ ಇರ್ತಾರೆ, ಬೇರೆ ವಿದ್ಯಾರ್ಥಿಗಳಿಗೆ ಡಿಸ್ಟರ್ಬ್ ಆಗ್ತಾ ಇರ್ತದೆ. ಅದು ನಮಗೆ ನಮ್ಮ ಗಮನಕ್ಕೆ ಬಂದಾಗ ನಾವು ಹೋಗಿ ಅವರಿಗೆ 2-3 ಸಲ ಕೌನ್ಸಿಲಿಂಗ್ ಮಾಡಿರ್ತೀವಿ, ಇಡೀ ಕ್ಲಾಸಲ್ಲಿ ಹೇಳಿರ್ತೀವಿ. ನಾನು 2-3 ಸಲ ಬಂದು ಹೇಳಿದ್ದೀನಿ ನಿಮಗೆ ಕ್ಲಾಸ್ ಒಳಗಡೆ, ಹೌದು ಅಲ್ವೋ? ಕ್ಲಾಸ್ ಒಳಗಡೆ ಬಂದು ಹೇಳಿರ್ತೀವಿ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಕಿತ್ಕೊಳ್ಳಿ. ನಗರದ ಗುರು ಚಿತ್ರಮಂದಿರದಲ್ಲಿ ಮಾರ್ವೆನ್ ಕನ್ನಡ ಕಿರುಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಿಡುಗಡೆಯನ್ನ ಮಕ್ಕಳ ತಜ್ಞ ವೈದ್ಯರಾದ ದಿನೇಶ್ ಬೈರೇಗೌಡ ಜ್ಯೋತಿ ಬೆಳಗ್ಗೆ ಅನಾವರಣಗೊಳಿಸಿದರು. ಈ ವೇಳೆ ಮಾತನಾಡಿದ ದಿನೇಶ್ ಬೈರೇಗೌಡ, ಕಂಬ್ಳಿಹುಳ, ಹೊಂದಿಸಿ ಬರೆಯಿರಿ, ತ್ರಿಬಲ್ ರೈಡಿಂಗ್, ರಂಗಸಮುದ್ರ ಸೇರಿದಂತೆ ಹಲವಾರು ಚಲನಚಿತ್ರವನ್ನ ನಮ್ಮ ಜಿಲ್ಲೆಯವರು ನಿರ್ದೇಶಿಸಿದ್ದಾರೆ. ಸ್ಟಾಲಿನ್ ಕನ್ನಡ ಚಲನಚಿತ್ರವು ಉತ್ತಮವಾಗಿ ಶೂಟಿಂಗ್ ನಡೆದು ಬಿಡುಗಡೆಗೊಂಡು ಯಶಸ್ವಿಯಾಗಲಿ ಎಂದರು. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲೂ ನೀವೆಲ್ಲ ನೋಡಿದಂಗೆ ಯೋಜನೆ ಭಟ್ರು ಅವರೆಲ್ಲ ಶುರು ಮಾಡಿದಾಗ ಮಣಿ ರಂಗ SLC ನೀವು ನೋಡ್ಬೋದು. ಮುಂಗಾರು ಮಳೆ ಬರೋದಕ್ಕಿಂತ ಮುಂಚೆ ಮಣಿ ಮತ್ತೆ ರಂಗ SLC ಮಾಡಿದಾಗ ಅವ್ರಿಗಿದ್ದು ಏನು ಲೆವೆಲ್ ಆಫ್ ಡೈರೆಕ್ಷನ್ಗೂ ಮುಂಗಾರು ಮಳೆ ಎಲ್ಲ ಬಂದಾಗ ಅಷ್ಟೊತ್ತಿಗೂ ತುಂಬ ಚೇಂಜಸ್ ಆಯಿತು. ಹಾಗಾಗಿ ಸ್ಟಾರ್ಟಿಂಗ್ ಮೂವಿಗೂ ಈ ಮೂವಿಗೂ ತುಂಬ ಚೇಂಜಸ್ ಇರುತ್ತೆ ಅಂದ್ಕೊಳ್ತೀನಿ. ಗ್ರೋತ್ ಅಂತೂ ಆಗಿರುತ್ತೆ. ಮಾರ್ವೆಲ್ ನೇಮಲ್ಲಿ ಏನಿದೆ ಇದು ನೇಮ್ ಅಂತ ಕೇಳಿದೆ. ಫಸ್ಟ್ ಹಾಫ್ ಆಫ್ ಮಾರ್ ತಗೊಂಡಿದ್ದೀನಿ, ಮತ್ತು ವೀನಸ್ ಮಾರ್ವೆಲ್ 2 ಮಾರ್ಸಲ್ ವೀನಸ್ ಸೇರ್ಸ್ ಮಾಡಿದ್ದೀನಿ ಅಂದರು. ಬಂದು ಸ್ಟೋರಿ ಲೈನ್ ಬಂದು ಬೇಸ್ಡ್ ಆನ್ IVF ಅಂತ ಹೇಳಿದ್ರು. ಒಳ್ಳೆಯದು, ಥೀಮ್ ಚೆನ್ನಾಗಿದೆ. ಬಟ್ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ನ ಪ್ರಮೋಟ್ ಮಾಡೋದು ಯಾವುದೂ ಮಾಡಬೇಡಿ, ಮೂಢನಂಬಿಕೆನ ಅಂತ ಹೇಳಿದೆ. ಯಾಕೆ ಎನಿಥಿಂಗ್ ಸೈನ್ಸ್ ಸಬ್ಜೆಕ್ಟ್ ತಗೊಂಡಾಗ ಜನರು ರೀಚ್ ಆಗಬೇಕಂತ ಮಾಸ್ ರೀಚ್ ಆಗುತ್ತೆ. ಅದು ತುಂಬ ಜನ ನೋಡ್ತಾರೆ. ಆ ಥೀಮಲ್ಲಿ ಯಾವುದೇ ಅನ್ಸೈಂಟಿಫಿಕ್ ಥಿಂಗ್ಸ್ ಹೇಳಕ್ಕೆ ಹೋಗ್ಬಾರ್ದು, ಅಥವಾ ಮೂಢನಂಬಿಕೆ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಹೇಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಮಾಡಿದ್ರೆ ಅದೇ ಜಾನರ್ ಮೂವೀಸ್ ಇರ್ತವೆ, ಹಾರರ್ ಮೂವೀಸ್ ಇರ್ತವೆ, ಬೇರೆ ಮೂವೀಸ್ ಮಾಡ್ಬೋದು. ಈ ಥರ ಮೂವೀಸ್ ಮಾಡಿದಾಗ ಪಕ್ಕ ಒಂದು ಮೆಸೇಜ್ ಹೋಗಂಗಿರ್ಬೇಕು ಜನರಿಗೆ ಅಂತ ಹೇಳಿ ಅವರು ಒಳ್ಳೆ ಪ್ರಯತ್ನ ಮಾಡಿರ್ತಾರೆ. ಇಷ್ಟೊತ್ತಿಗೆ ತುಂಬ ಸ್ಟಡೀಸ್ ಮಾಡಿರ್ತಾರೆ, ಹೋಮ್ವರ್ಕ್ ಮಾಡಿರ್ತಾರೆ, ಎಡಿಟಿಂಗ್ ಮಾಡ್ಕೊಂಡಿರ್ತಾರೆ, ರೆಡಿಯಾಗಿ ಹೋಗಿರ್ತಾರೆ. ಮಲೆನಾಡು ತಾಂತ್ರಿಕ ಕಾಲೇಜು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ, ಸ್ಟಾಲಿನ್ ಈ ಚಿತ್ರದಲ್ಲಿ ಬಹು ಪ್ರತಿಭೆಯ ವ್ಯಕ್ತಿತ್ವ ಇರುವ ವ್ಯಕ್ತಿ. ನನ್ನ ಸಾರಥ್ಯದಲ್ಲಿಯೂ ಕೂಡ ಚಿತ್ರ ಮಾಡಿ 150ಕ್ಕೂ ಹೆಚ್ಚಿನ ಪ್ರಶಸ್ತಿ ಪಡೆದಂತಹ ನಮ್ಮ ಕಿರುಚಿತ್ರ ಉತ್ತಮ ವೇದಿಕೆಯಾಗಿ ರೂಪುಗೊಂಡಿತು. ಈ ಚಿತ್ರ ಹಾಸನ ಜಿಲ್ಲೆಯ ಕಲಾವಿದರಿಂದ ನಿರ್ಮಾಣಗೊಂಡ ಚಿತ್ರವಾಗಿದೆ. ಮುಂದೆ ಈ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಗಲಿ ಎಂದು ಶುಭ ಹಾರೈಸಿದರು. ಈ ಒಂದು ಸಾಹಸಕ್ಕೆ ಕೈ ಹಾಕಿದಂತ ಸ್ಟಾಲಿನ್ ಬಹು ಪ್ರತಿಭೆಯ ವ್ಯಕ್ತಿತ್ವವುಳ್ಳಂಥ ವ್ಯಕ್ತಿ. ನನ್ನ ಒಂದು ಸಾಹಿತ್ಯದಲ್ಲೂ ಸಹ ಒಂದು ಸಿನಿಮಾವನ್ನು ಮಾಡಿ 150ಕ್ಕೂ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆದಂತಹ ನಮ್ಮ ಕಿರುಚಿತ್ರ ಅವರಿಗೆ ಒಂದು ಉತ್ತಮ ವೇದಿಕೆಯಾಗಿ ರೂಪುಗೊಳ್ತು. ಅದರಲ್ಲೂ ಸ್ಥಳೀಯ ವ್ಯಕ್ತಿಗಳನ್ನು ಈ ಒಂದು
ಚಿತ್ರದ ಬಗ್ಗೆ ಮಾತನಾಡಲು ಗ್ಯಾರಂಟಿ ರಾಮಣ್ಣ ಇರ್ಬೋದು, ಸಮಾಜಮುಖಿ ಚಿಂತನೆಯ ಡಾಕ್ಟರ್ ದಿನೇಶ್ ಅವರು ಇರ್ಬೋದು, ನಮ್ಮ ಮಿತ್ರರಿರ್ಬೋದು, ಹೀಗೆ ಕಲಾವಿದರ ತಂಡವನ್ನು ಪರಿಚಯಿಸುವ ಮೂಲಕ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆಯನ್ನು ನೀಡ್ತಕ್ಕಂಥ ವ್ಯಕ್ತಿತ್ವವುಳ್ಳ ವ್ಯಕ್ತಿ ರಾಜ್ಯಾದ್ಯಂತ ಒಳ್ಳೆಯ ಚಿತ್ರಗಳನ್ನು ನಿರ್ಮಾಣ ಮಾಡಿ ಒಂದು ಮನರಂಜನೆಯ ಹೆಸರಿನಲ್ಲಿ ಉತ್ತಮ ಸಂದೇಶವನ್ನು ಸಾರುವಂತಹ ಕಥೆಗಳನ್ನು ಹೊತ್ತು ತಂದು ಜನರಿಗೆ ಇಂಥ ಚಿತ್ರ ತಯಾರಿಕೆಯಲ್ಲಿ ನಮ್ಮ ಹಾಸನ ಜಿಲ್ಲೆ ಯಾಕೆ ನಾವು ಹೊಗಳಿಕೆಯಿಂದ ಅಂದರೆ ಹಿಂದೆ ಇದ್ದಂಥ ಚಿತ್ರರಂಗ ಈಗಿನ ಎಲ್ಲ ಚಿತ್ರರಂಗಗಳು ಕೂಡ ಹಾಸನ ಜಿಲ್ಲೆಯ ಕೊಡುಗೆ ತುಂಬ ಇದೆ. ಆ ಚಿತ್ರ ನಟರಿಂದ ಹಿಡಿದು ಲೇಖಕರಿಂದ ಹಿಡಿದು ನಿರ್ದೇಶಕರಿಂದ ಹಿಡಿದು ಹಾಸನ ಜಿಲ್ಲೆಯಲ್ಲಿ ಭಾಳಷ್ಟು ಮಂದಿ ಶ್ರಮಿಸಿದ್ದಾರೆ. ಈಗಲೂ ಇತ್ತೀಚೆಗಂತೂ ಯುವ ನಟರುಗಳು ಯುವ ನಟಿಯರು ಜಾಸ್ತಿ ಆಗ್ತಾ ಇದ್ದಾರೆ, ಮತ್ತು ಯುವ ನಿರ್ದೇಶಕರು ಕೂಡ ಜಾಸ್ತಿಯಾಗಿ ಆ ಚಿತ್ರರಂಗದ ಮೇಲೆ ತುಂಬ ಅಭಿರುಚಿ ಹೊಂದಿದ್ದಾರೆ. ದಯಮಾಡಿ ಚಿತ್ರರಂಗ ತೆಗೆಯುವಂಥವ್ರಿಗೆ ಆಗಲಿ ಮಾಡುವಂಥವ್ರಿಗೆ ಆಗಲಿ ನಮ್ಮ ಸಮಾಜದ ಬದ್ಧತೆ ಪೂರಕವಾದಂಥ ಅಂಶಗಳನ್ನು ತಗೊಂಡು ಮೂಢನಂಬಿಕೆ ಮತ್ತು ಬೇರೆ ದಿಕ್ಕು ತಪ್ಪಿಸುವಂಥ ಧರ್ಮೀಯ ವಿಚಾರಗಳನ್ನು ತಂದು ನಮ್ಮಲ್ಲಿ ನೋಡ್ಕೊಬರ್ದಂಥ ಸ್ವಾಭಾವಿಕ ಸ್ವಾವಲಂಬನೆ ಸೃಷ್ಟಿ ಮಾಡ್ತಕ್ಕಂಥ ಚಿತ್ರಗಳು ಕಿರುಚಿತ್ರದಲ್ಲಿ ಬಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಸನ ಜಿಲ್ಲೆ ಹೆಸರುವಾಸಿಯಾಗಲಿ ಮತ್ತು ನನ್ನನ್ನು ಈ ತಂಡ ಕಾಚಿ ಎರಡು ಮಾತಾಡಿ ಇಂಥ ಒಂದು ಅರ್ಥಪೂರ್ಣ ಚಿತ್ರವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಪಡೆದಿರ್ತಾರಲ್ಲ. ಈ ವೇಳೆ ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ, ರಂಗಕರ್ಮಿ ದೇವರಾಜು, ಮ್ಯೂಸಿಕ್ ನಿರ್ದೇಶಕ ಶಕೀಲ್ ಅಹಮದ್, ಸ್ಟಾಲಿನ್ ಕನ್ನಡ ಚಲನಚಿತ್ರದ ನಿರ್ಮಾಪಕ ಗುರುಪ್ರಸಾದ್, ಚಿತ್ರದ ನಿರ್ದೇಶಕ ಸ್ಟ್ಯಾನಿ ಜಾನ್ಸನ್, ಪತ್ರಕರ್ತ ಸ್ವಾಗತ್, ಕಲಾವಿದ ಬಿಟಿ ಮಾನವ, ಗುರು ಥಿಯೇಟರ್ನ ಸೋಮಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳ ಸಮೀಪದ ಆಗಮನ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ದ್ವಿಗುಣ ಸಂಭ್ರಮ ಮತ್ತು ವ್ಯಾಪಾರದ ಚೈತನ್ಯ ತಂದಿದೆ. ಹೌದು, ಯುಗಾದಿಗೆ ಮಾವಿನ ಎಲೆ, ಹೂಗಳು, ಬೇವು ಬೆಲ್ಲ ಮತ್ತು ಸಿಹಿ ತಿನಿಸುಗಳ ಮಾರಾಟ ಗರಿಗೆರೆದಿದ್ರೆ, ರಂಜಾನ್ಗಾಗಿ ಈದ್ಗಾಹ್ ಬಟ್ಟೆ, ಖರ್ಜೂರ, ಸೇವೈ ಮತ್ತು ಒಣ ಹಣ್ಣುಗಳ ಬೇಡಿಕೆ ಏರಿಕೆ ಕಂಡಿದೆ. ಎರಡೂ ಹಬ್ಬಗಳ ಸಂಗಮದಿಂದ ಈ ಬಾರಿ ವ್ಯಾಪಾರ ದುಪ್ಪಟ್ಟಾಗಿದೆ ಎಂದು ಸ್ಥಳೀಯ ವ್ಯಾಪಾರಿ ಹೇಳಿದ್ದು, ಸಣ್ಣ ವ್ಯಾಪಾರಿಗಳಿಂದ ದೊಡ್ಡ ಅಂಗಡಿಗಳವರೆಗೆ ಎಲ್ಲರೂ ಆಫರ್ಗಳು ಮತ್ತು ಹೆಚ್ಚುವರಿ ಸ್ಟಾಕ್ನೊಂದಿಗೆ ಗ್ರಾಹಕರನ್ನ ಸೆಳೆಯುತ್ತಿದ್ದಾರೆ. ಅಲ್ಲದೆ ಈ ಎರಡು ಹಬ್ಬಗಳು ಆರ್ಥಿಕ ಚೇತರಿಕೆ ಮಾತ್ರವಲ್ಲ, ಸಾಮಾಜಿಕ ಸಾಮರಸ್ಯಕ್ಕೂ ಉತ್ತಮ ಉದಾಹರಣೆಯಾಗಿವೆ. ನಕಲಿ ದಾಖಲೆಗಳನ್ನ ಮೊಬೈಲ್ನಲ್ಲೇ ಸೃಷ್ಟಿಸಿ ಜನರಿಗೆ ಸರ್ಕಾರಿ ಹುದ್ದೆ ಕೊಡಿಸುವುದಾಗಿ ವಂಚನೆ ಮಾಡುತ್ತಿದ್ದ ಖತರ್ನಾಕ್ ಗ್ಯಾಂಗ್ನ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಕಲಬುರಗಿ ಎಸ್ಪಿ ಅಡ್ಡೂರು ಶ್ರೀನಿವಾಸುಲು ಹೇಳಿದ್ದಾರೆ. ಕಲಬುರಗಿಯಲ್ಲಿಂದು ಈ ಬಗ್ಗೆ ಮಾಹಿತಿ ನೀಡಿದ ಅವರು, ನಾಗೇಶ್ ಹಾಗೂ ಅಭಿಷೇಕ್ ಎಂಬಾತರನ್ನ ಬಂಧಿಸಲಾಗಿದ್ದು, ಕಂದಾಯ, ಆದಾಯ ತೆರಿಗೆ ಇಲಾಖೆ, ರೈಲ್ವೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಕೆಲಸ ಕೊಡಿಸುವುದಾಗಿ ಹಣ ವಸೂಲಿ ಮಾಡಿ ನಕಲಿ ಆದೇಶ ಪ್ರತಿಗಳನ್ನು ನೀಡಿ ಇಬ್ಬರು ವಂಚನೆ ಮಾಡುತ್ತಿದ್ರು. ಇತ್ತೀಚೆಗಷ್ಟೇ ಪಿಯೋನ್ ಹುದ್ದೆಯಿಂದ ತಹಶೀಲ್ದಾರ್ ಗ್ರೇಡ್ 2 ಹುದ್ದೆ ಕೊಡಿಸುವುದಾಗಿ ಹೇಳಿ 9 ಜನರಿಗೆ ಬಂಗನಾಮ ಹಾಕಿ ಸುಮಾರು 8.55 ಲಕ್ಷ ಹಣದೊಂದಿಗೆ ಪರಾರಿಯಾಗಿದ್ರು. ಸದ್ಯ ಖತರ್ನಾಕ್ ಗ್ಯಾಂಗ್ನ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದ್ದು, ತನಿಖೆ ಮುಂದುವರಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆಯಲ್ಲಿ CN ಪೊಲೀಸ್ ಠಾಣೆಯಲ್ಲಿ ಶ್ರೀ ಆನಂದ ಪೂಜಾರಿ ಗ್ರಾಮಾಡಳಿತ ಅಧಿಕಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಇವರು ದೂರಿನ ಆಧಾರದ ಮೇಲೆ ಒಂದು ದೂರಿನ ಸಾರಾಂಶ ಏನಂದರೆ, ಅಮರ್ದೀಪ್ ತಂದೆ ಶಿವಶರಣಪ್ಪ ಸಿಂಗ್ ಮುದ್ದಡಗ ಕಮಲಾಪುರ ತಾಲೂಕ ಇವರದ್ದು ಒಂದು ನಕಲಿ ಆದೇಶ ಪ್ರತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂತ ದೂರಿನ ಆಧಾರದ ಮೇಲೆ ನಾವು ಕಲಬುರಗಿ ಜಿಲ್ಲೆಯ CN ಪೊಲೀಸ್ ಠಾಣಾ ಅಲ್ಲಿ 2/2025 ಚೀಟಿಂಗ್, ಫೋರ್ಜರಿ ಕೇಸ್ ಮತ್ತು IT ಆಕ್ಟ್ ಅಡಿಯಲ್ಲಿ ನಾವು ದೂರನ್ನು ದಾಖಲಿಸಿಕೊಂಡಿದ್ದೇವೆ. ತದನಂತರ ಈ ಏನೇ ಕೇಸು ಯಾರು ಮಾಡಿದ್ರನ್ನು ಪತ್ತೆ ಹಚ್ಚಲಿಕ್ಕೆ ನಾವು DYSP SN ಬಸವೇಶ್ವರ ಕೀರ ಅವರ ನೇತೃತ್ವದಲ್ಲಿ 2 ತಂಡಗಳನ್ನು ಮಾಡಲಾಗಿದೆ. ಭಟ್ಕಳ ಆಡಳಿತ ಸೌಧದ ಸಭಾಂಗಣದಲ್ಲಿಂದು ಯುಗಾದಿ, ರಂಜಾನ್ ಮತ್ತು ಭಟ್ಕಳ ರಥೋತ್ಸವದ ಪ್ರಯುಕ್ತ ಸರ್ವಧರ್ಮದ ಮುಖಂಡರ ಶಾಂತಿ ಸಭೆ ಭಟ್ಕಳ ಆಡಳಿತ ಸೌಧದ ಸಭಾಂಗಣದಲ್ಲಿ ಸಹಾಯಕ ಆಯುಕ್ತೆ ಕಾವ್ಯರಾಣಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಆಯುಕ್ತೆ ಕಾವ್ಯರಾಣಿ, ಶಾಂತಿ ಸಭೆ ನಡೆಸಲು ವಿಳಂಬವಾಗಿದೆ, ಆದರೂ ಈ ಸಭೆ ಅತ್ಯಂತ ಪ್ರಮುಖವಾದುದಾಗಿದ್ದು, ಮಾರ್ಚ್ 30ರಂದು ಯುಗಾದಿ ಹಾಗೂ ರಂಜಾನ್ ಹಬ್ಬ ಒಂದೇ ಸಮಯದಲ್ಲಿ ಬಂದಿರುವುದರಿಂದ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸುವಂತೆ ತಾಲೂಕು ಆಡಳಿತದಿಂದ ಎಚ್ಚರ ವಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು.
ಭಟ್ಕಳ ಡಿವೈಎಸ್ಪಿ ಮಹೇಶ್ ಎಂಕೆ ಮಾತನಾಡಿ, ರಂಜಾನ್, ಯುಗಾದಿ ಮತ್ತು ರಥೋತ್ಸವದಂದು ನಡೆಯುವ ಮೆರವಣಿಗೆ ಯಾವುದೇ ಘೋಷಣೆಗಳನ್ನು ಕೂಗದೆ ಶಾಂತಿಯುತವಾಗಿ ನಡೆಸುವಂತೆ ಮತ್ತು ವಾಹನ ನಿಲುಗಡೆಗೆ ಸ್ಥಳದ ಅಭಾವವಿದ್ದು ಮುಖ್ಯ ರಸ್ತೆಗಳಿಂದ 100 ಮೀಟರ್ ಅಂತರದಲ್ಲಿ ವಾಹನಗಳನ್ನು ನಿಲುಗಡೆಗೊಳಿಸಿ ಸಾರ್ವಜನಿಕರು ಸಹಕಾರ ನೀಡುವಂತೆ ಮನವಿ ಮಾಡಿದರು. ಸಂಜೆ 4 ಗಂಟೆ ನಂತರ ನಡೆಯುತ್ತೆ. ನಂತರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 3, 4, 5, 6 ಈ 3 ದಿನ 4, 5, 6 ದಿನ ಚನ್ನಪಟ್ಟಣ ದೇವಸ್ಥಾನದ ದೊಡ್ಡ ರಥೋತ್ಸವ ಕೂಡ ಇದೆ. ರಥೋತ್ಸವಕ್ಕೆ ನಾವು ಪೊಲೀಸ್ ಇಲಾಖೆಯಿಂದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಸಮುದಾಯದ ಜನರು ಕೂಡ ನಮಗೆ ಸಹಕಾರ ಕೊಡಬೇಕು. ಚನ್ನಪಟ್ಟಣ ದೇವಸ್ಥಾನದ ರಥೋತ್ಸವದ ಲಾಸ್ಟ್ ಇಯರಲ್ಲಿ ಒಂದು ಲಾಕ್ ಕಟ್ಟಾಗಿ ಒಂದು ವೀಲ್ ಜಾಗದಿಂದ ಮುಂದೆ ಸ್ವಲ್ಪ ಅಡೆತಡೆ ಆಯಿತು. ಒಂದು ಅರ್ಧ ಗಂಟೆ ಲಾಕ್ ರಿಪೇರಿಯಾಗದೆ ಸಮಸ್ಯೆ ಆಗಿತ್ತು. ನಂತರ ಜನರು ಸೇರಿ ರಿಪೇರಿ ಮಾಡಿ ಮುಂದುವರಿಸಿದ್ರು. ಈ ವರ್ಷ ಆ ರೀತಿ ಆಗದ ರೀತಿಯಲ್ಲಿ PWD AWL ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ನ ತೆಗೆದುಕೊಡಬೇಕಾಗುತ್ತೆ. ಈ 2 ಹಬ್ಬಗಳಲ್ಲಿ ಕೂಡ ಯಾವುದೇ ರೀತಿ ಹಿಸ್ಟ್ರಿ ಹೇಳಿದ್ರಿ ಆ ರಥಕ್ಕೆ ಮುಸ್ಲಿಂ ಬಾಂಧವರೇ ಬಂದು ರಥ ಹೇಳಿದ್ರು ನನಗೂ ಗೊತ್ತಿರಲಿಲ್ಲ. ತಿಳಿಸಿದ್ರು ತುಂಬ ಇಟ್ ಈಸ್ ಗುಡ್. ಇದನ್ನು ಕೇಳೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಒಂದು ವ್ಯವಸ್ಥಿತವಾಗಿ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಸೊ ತಾವು ಅಷ್ಟೇ ಪ್ರಾರ್ಥನೆ ಸಲ್ಲಿಸೋ ವೇಳೆ ವಾಹನಗಳನ್ನ ವ್ಯವಸ್ಥಿತವಾಗಿ ಸಲ್ಲಿಸ್ಕೊಡಿ. ಅದಾದಮೇಲೆ ಈದ್ ಮೈದಾನದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತಾರೆ. ತಾವು ಕೂಡ ತಮ್ಮ ಯುವಕರಿಗೆ ಕೂಡ ಒಂದು ಮೆಸೇಜ್ನ ತಿಳಿಸಬೇಕು. ಇದಾದ ನಂತರ ಈ ಮೀಟಿಂಗ್ ಅಲ್ಲಿ ಸಮಾಜದ ಕೆಲವು ಮುಖಂಡರುಗಳು ಎಲ್ಲರೂ ಬಂದಿದ್ದೀರಾ. ನಾವು ಇಲ್ಲಿ ಏನು ಮೀಟಿಂಗ್ಸ್ ಮಾಡಿದ್ವಿ ಅದು ಸ್ವಲ್ಪ ಮೆಸೇಜ್ ಕನ್ವೆ ಆಗಬೇಕು. ಈಗಾಗಲೇ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಟೌನ್ ಅಲ್ಲಿ 59 ಹಾಗೂ ರೂರಲ್ ಅಲ್ಲಿ 26 ಮಾಸ್ಕಿಸ್ ಇದ್ದಾವೆ ಅಂತ. ಸೊ ಲೀಸ್ಟ್ ನಮಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ. ಒಂದೇ ಕಡೆ ಆಗುತ್ತೆ, ಬಟ್ ಎಲ್ಲರೂ ಅವ್ರಿಗೆ ಸಭೆಯಲ್ಲಿ ಪುರಸಭಾ ಅಧ್ಯಕ್ಷ ಅಲ್ತಾಫ್ ಕರೂರಿ, ನಾಮಧುರಿ ಅಧ್ಯಕ್ಷ ಅರುಣಾ ನಾಯಕ್, ಚನ್ನಪಟ್ಟಣ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷ ಶ್ರೀಧರ್ ಮೊಗೇರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಶಿರ್ಸಿಯ ಯಲ್ಲಾಪುರ ನಾಕಾ ಬಳಿ ಆಗಮಿಸಿದ ಶ್ರೀಶಂಕರ ಪಾದುಕೆಯ ಅದ್ವೈತ ರಥಕ್ಕೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಭಕ್ತರು ಭಕ್ತಿಯಿಂದ ಶನಿವಾರ ಬರಮಾಡಿಕೊಂಡರು. ನಂತರ ಸಿದ್ದಾಪುರದ ಬಾನ್ಕುಳಿ ಮಠಕ್ಕೆ ಬೀಳ್ಕೊಟ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು, ಎಲ್ಲ ಸೃಷ್ಟಿಯಲ್ಲೂ ದೇವರಿದ್ದಾನೆ ಎನ್ನುವ ನಂಬಿಕೆಯಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಲ್ಲಿ ಮುಂದೆ ಸಾಗೋಣ ಎಂದರು. ಶ್ರೀ ಶಂಕರ ಮಹಾಪಾದುಕೆಯ ಈ ಒಂದು ಅದ್ವೈತ ರಥಯಾತ್ರೆಯ ಸ್ವಾಗತಕ್ಕೆ ನಾವೆಲ್ಲ ಶಿರಸಿಯಲ್ಲಿ ಸೇರಿದ್ದೇವೆ. ನಮ್ಮ ಜಿಲ್ಲೆಗೆ ಯಲ್ಲಾಪುರಕ್ಕೆ ಈಗಾಗಲೇ ಅದು ಪ್ರವೇಶವಾಗಿ ಇವತ್ತು ಶಿರಸಿಗೆ ಬಂದು ಸಿದ್ದಾಪುರದ ಮೂಲಕ ಬಾನ್ಕುಳಿ ಮಠದಲ್ಲಿ ನಡೆಯುವಂತಹ ಶಂಕರ ಪಂಚಮಿಯ ಕಾರ್ಯಕ್ರಮದಲ್ಲಿ 1ನೇ ತಾರೀಕಿಂದ 4ನೇ ತಾರೀಕು ತನಕ ಪರಮಪೂಜ್ಯ ಸ್ವಾಮೀಜಿಯವರ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರಿಂದ ಅದು ಪೂಜಿಸಲ್ಪಟ್ಟು ಭಕ್ತರೆಲ್ಲರಿಗೂ ಸಹ ಮತ್ತು ವಿವಿಧ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಸಂಗಮದಲ್ಲಿ ನಾವು ಭಾಗವಹಿಸುವಂಥವರಿದ್ದೇವೆ. ಅದ್ವೈತ ಈ ಒಂದು ರಥಯಾತ್ರೆ ಮೂಲಕ ಸ್ವಾಗತಿಸ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಜೀವಿತಾವಧಿಯ ಬಹಳ ದೊಡ್ಡ ಪುಣ್ಯದ ಫಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ, ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಸಹ ಈ ಒಂದು ಅದ್ವೈತ ರಥಯಾತ್ರೆ ಕಳೆದ ಒಂದು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ಕೆಎಸ್ಆರ್ಟಿಸಿ ಬಳಿ ಇರುವ ಮಾಧವರತ್ನ ಹೋಲ್ಸೇಲ್ ಬಜಾರ್ನ ಅಂಗಡಿ ಮಳಿಗೆಗೆ ರಾತ್ರಿ ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡು ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆ ಹಾಗೂ ಇನ್ನಿತರ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದು, ತಕ್ಷಣ ಅಗ್ನಿಶಾಮಕ ದಳದವರು ಸ್ಥಳಕ್ಕಾಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಳವಳ್ಳಿ ತಾಲೂಕಿನ ವಿಜಿಪುರ ಗ್ರಾಮದ ದರೆಗೆ ದೊಡ್ಡವರು ಶ್ರೀ ಮಂಟೇಸ್ವಾಮಿಯವರ ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಕಪ್ಪಡಿ ಕ್ಷೇತ್ರದಿಂದ ಬಂದ ಸಾವಿರಾರು ಭಕ್ತರು ತಾಲೂಕಿನ ಸರ್ಗೂರು ಗ್ರಾಮದ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೊದಲ ಪೂಜೆ ಸಲ್ಲಿಸಿ ನಂತರ ಅಲ್ಲಿಂದ ಪಾದಯಾತ್ರೆ ಮೂಲಕ ಕಂದಾಯ ಹೊತ್ತು ಮುಟ್ಟನಹಳ್ಳಿಯಲ್ಲಿರುವ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಪುನೀತರಾದರು. ಯುಗಾದಿ ಅಮಾವಾಸ್ಯೆ, ನಿನ್ನೆ ಹೆಣ್ಮರಿ ಚತುರ್ಥಿಯಲ್ಲಿ ಹೆಣ್ಮರಿ ಯುಗಾದಿ ಅಮಾವಾಸ್ಯೆ ವಿಶೇಷ. ಕಬಡ್ಡಿ ಪರಿಚಯ ಏನು ಹೋಗಿರ್ತಾರೆ ಅವರು ಇಲ್ಲಿ ಬಂದು ಫಸ್ಟ್ ಪೂಜೆಯಲ್ಲಿ ತೀರಿಸಿ ಮಾದೇಶ್ವರ ದೇವಸ್ಥಾನಕ್ಕೆ, ಆಮೇಲೆ ಹೋಗಿ ಬಪ್ಪನಪುರದಲ್ಲಿ ಮಠ ಹೋಗ್ತಾರೆ. ಇದು ವಾಡಿಕೆ.
ಇದು ವರ್ಷ ಈ ರೀತಿಯಾಗಿ ನಡೀತದೆ. ತುಂಬ ದೊಡ್ಡ ಜಾತ್ರೆ. ಎಲ್ಲ ಜನರು ಬಂದು ಎಲ್ಲಿ ಕಬಡ್ಡಿ ಹೋಗಿರ್ತಾರೆ ಅವರು ಫಸ್ಟ್ ಬಂದು ಇಲ್ಲಿ ಮಹದೇಶ್ವರ, ಚಂದ್ರಪುರ, ರಾಮಾಂಬಿಕಾ ದೇವಿ ದರ್ಶನ ಮಾಡಿ ಆಮೇಲೆ ಮಠಕ್ಕೆ ಹೋಗಿ ಮಠವನ್ನು ಎದುರು ಪರಿಶೀಲಿಸಿ ಮಠವನ್ನು ಮುಗ್ತಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. 1ನೇ ತರಗತಿಗೆ ವಯೋಮಿತಿ ಗೊಂದಲ, ಪರಿಹಾರ ಕೇಳಲು ಬಂದ ಪೋಷಕರ ವಿರುದ್ಧ ಶಿಕ್ಷಣ ಸಚಿವ ಗರಂ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತೀರ್ಮಾನ ತೆಗೆದುಕೊಳ್ಳಬೇಕೆಂದ ಮಧು ಬಂಗಾರಪ್ಪ. ಯುಗಾದಿ ಹಬ್ಬದ ಸಡಗರಕ್ಕೆ ಸಜ್ಜಾದ ಜನತೆ, ವರ್ಷದ ಮೊದಲ ಹಬ್ಬಕ್ಕೆ ಜೋರಾಯಿತು ತಯಾರಿ. ಬೆಲೆ ಏರಿಕೆ ನಡುವೆಯೂ ಹಬ್ಬಕ್ಕೆ ಖರೀದಿ ಭರಾಟೆ. ಕಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ತರಗತಿಯಲ್ಲಿ ಕಿರಿಕ್ ಪಾರ್ಟಿಗಳಿಗೆ ಪೋಷಕರೆದುರು ವಾರ್ನಿಂಗ್. ಶಿಕ್ಷಣ ಇಲಾಖೆಯ ಧ್ಯೇಯಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರಿಗೆ ಇದೊಂದು ಎಚ್ಚರಿಕೆ ಎಂದ ಪ್ರಿನ್ಸಿಪಲ್. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.